ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ವಸತಿ ಇಲಾಖೆಯ ಭ್ರಷ್ಟಾಚಾರ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ. ಬಡವರಿಗೆ ಅನ್ನ ಕೊಡಿ ಎಂದು ಬಡವರ ಮನೆಗೆ ಕನ್ನ ಹಾಕಿದೆ. ಸರ್ಕಾರದಲ್ಲಿ ಹೌಸಿಂಗ್ ಬೋರ್ಡ್, ಕಲೆಕ್ಷನ್ ಬೋರ್ಡ್ ಆಗಿದೆ. ಇವರು ಮನಿ ಕೊಟ್ರೆ ಮನೆ ಅನ್ನೋ ಹೊಸ ಸ್ಲೋಗನ್ ಬಿಟ್ಟಿದ್ದಾರೆ. ವಸತಿ ಯೋಜನೆಯಲ್ಲಿ 2137 ಕೋಟಿ ಭ್ರಷ್ಟಾಚಾರ ಆಗಿದೆ. ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ, ಕೆಂಡ ಕಾರಿದ್ದಾರೆ. ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ, ಸಿಕ್ಕಲ್ಲಿ ಕಮಿಷನ್ ಹೊಡೆಯುವಂಥ ಸರ್ಕಾರ ಇದು. ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ದೇವರಾಜ ಅರಸು ವಸತಿ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಹೌಸಿಂಗ್ ಬೋರ್ಡ್ ಆಗಿಲ್ಲ, ಕಲೆಕ್ಷನ್ ಬೋರ್ಡ್ ಔಟಿದೆ. ಅದು ಹೌಸಿಂಗ್ ಬೋರ್ಡು ಕಲೆಕ್ಷನ್ ಬೋರ್ಡ್. ಇವತ್ತು ಮನಿ ಕೊಟ್ಟರೆ ಮನೆ ಹೊಸ ಸ್ಲೋಗನ್. ಈಗ ಹೌಸಿಂಗ್ ಬೋರ್ಡ್ ಹೊಸ ಸ್ಲೋಗನ್ ಅಂದರೆ ಮನಿ ಕೊಟ್ಟರೆ ಮನೆ ಅನ್ನೋ ಹೊಸ ಸ್ಲೋಗನ್ನನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಒಟ್ಟು ಈ 1268 + 841 ಕೋಟಿ, ಇದು ನಗರ ಗ್ರಾಮಾಂತರ ಎರಡು ಸೇರಿದ್ರೆ ಈ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾಕೆ ಹೇಳಿದೆ ಅಂದರೆ 2137.44 ಕೋಟಿ ಇದರಲ್ಲಿ ಲಂಚವಾಗಿ ಪರಿವರ್ತನೆಯಾಗಿ ಹೋಗಿದೆ. ಇಷ್ಟು ದುಡ್ಡು ಹೊಡೆದಿದ್ದಾರೆ. ಬಡವರ ಹಣ ಇದು. ಒಂದೇ ನಿಮಿಷ, ಒಂದು ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ನೀವು ಉತ್ತರ ಕೇಳಿ. ಇಷ್ಟನ್ನು ಕೂಡ BR ಪಾಟೀಲ್ ಹೇಳಿದಾರಲ್ಲ, ಲಂಚ ಅವ್ರು ಹೇಳಿರೋ ಪ್ರಕಾರನೇ ನಾನು ಹೇಳಿರೋದು. ಇಷ್ಟು ಕೂಡ ಅವ್ರ ಪಾರ್ಟಿಯವರೇ ಮತ್ತೆ ಸರ್ಟಿಫೈ ಮಾಡಿದಾರಲ್ಲ ನಮ್ಮ ಅವರ ಸೆಕ್ರೆಟ್ರಿ ರಾಯರೆಡ್ಡಿ ಅವರು, ನಂಬರ್ 1 ಕರ್ನಾಟಕ ಭ್ರಷ್ಟಾಚಾರದ ರಾಜ್ಯ ಅಂತೇಳಿ ಅವ್ರ ಪಾರ್ಟಿಯವರು ಹೇಳಿರೋದು. ನಾವು ಹೇಳಿದ್ರೆ ಅದು ತಪ್ಪು. ಈಗ ಅವರೇ ಹೇಳಿರೋದ್ರಿಂದ ಇದಕ್ಕೆ ಸಾಕ್ಷಿ ಏನು ಬೇಕು? ಹಂಗಾರೆ CBI ತನಿಖೆ ಕೊಡಲಿ. ಇಲ್ಲ, BJP ಹೇಳೋದು ಆಪಾದನೆ ತಪ್ಪಿದೆ ಅನ್ನೋದಕ್ಕೆ CBI ತನಿಖೆ ಕೊಡಿ. ಏನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತನಿಖೆ SITಗಳೆಲ್ಲ ಕೊಟ್ಟರೆ ರಿಪೋರ್ಟ್ ಕರೆಕ್ಟಾಗಿ ರೆಡಿ ಮಾಡಿ ಹೇಳಿ ಟೈಮ್ಗೆ ನೋಡಿದಿರಲ್ಲ, ಮೂಢ ಹಗರಣ ಎಲ್ಲ ಕೊಟ್ಟರಲ್ಲ ತಗೊಂಡು, ಹಂಗೆ ಆಗೋತತೆ. CBI ತನಿಖೆ ಮಾಡಿ. ಇಲ್ಲ ನಿಮ್ಗೆ CBI ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಇದನ್ನು ತನಿಖೆಯನ್ನು ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.